ಬಾ ಪ್ಲಸ್ ಎಣ್ಣೆ. ಬಾ ಪ್ಲಸ್ ಎಣ್ಣೆ. ಜನಕ್ಕೆ ಗೊತ್ತಿಲ್ಲದ ಎಣ್ಣೆ ಯಾವ್ದು? ಬಾ ಪ್ಲಸ್ ಎಣ್ಣೆ. ಮೈಸೂರು ಕಂಪ್ನಿಲೆಲ್ಲ ಓಡಾಡ್ತಂತೆ ಬಾ ಪ್ಲಸ್ ಎಣ್ಣೆ. ಯಾವ್ದಪ್ಪ ಬಾ ಪ್ಲಸ್ ಎಣ್ಣೆ ಅಂದ್ರೆ? ಬಾಂತಿರುಣೆ ಎಣ್ಣೆ. ಬಾಳ್ದಿರುಳ್ಳೆ ಎಣ್ಣೆ. ಓ ರಿಪೇಟ್ ಅಂತ ಕೇಳಿದ್ದೆ, ಸಂಗೀಪ್ ಕೇಳಿದ್ದೆ, ಬಾ ಪ್ಲಸ್ ಎಣ್ಣೆ ಇವನೊಂದು ಉಳಿಸ್ಕೊಂಡ ನೋಡಿ. ಬಾ ಪ್ಲಸ್ ಎಣ್ಣೆ ಅಂದ್ರೆ ಬಾಂತಿರುಣೆ ಎಣ್ಣೆ ಅಂತ. ಬಾಳ್ದಿರುಳ್ಳೆ ಎಣ್ಣೆ. ಸರಿ ಕಣಪ್ಪ. ಏನಂದ್ರೆ ದುಡ್ಡು ಏನಾದ್ರು ಹೇಳು. ಎಲ್ಲವ ಹಳೆ ಗಿರಾಕೆಲ್ಲ ಕಡ ಕೊಟ್ಬಿಟ್ಟಿನಿ. ಸರಿ ಬಿಡು. ಮನೆ ಬಹಳ ಉದ್ಧಾರ ಮಾಡೋ ಗಾಡಿ ಕಡ ಕೊಟ್ಬಿಟ್ಟಿಲ್ಲಪ್ಪ. ಜೀವೋದ್ರು ಕೂಡ ಹೆಂಗ ಮಾಡೋದು? ಏನಪ್ಪ ಹೆಂಡತಿ ಕರ್ಕೊಂಡು ಏನ್ ಮಾಡದ? ಓ ನಾನ್ ಮದುವೆ ಆಗಿಲ್ವಲ್ಲಪ್ಪ. ಮದುವೆ ಆಗಿಲ್ಲ? ನಾನ್ ಮದುವೆ ಆಗಿಲ್ವಲ್ಲ. ಆ ಯಜಮಾನ್ ಇದ್ರಲ್ಲಿ ಕುಟುಂಬ ಮಂಡಿ ಮೇಲೆ ಊಟ ನಿಲ್ಸ್ಕೊಂಡು ಹೆಂಡತಿ ಪಟ್ಟ ನಿಲ್ಸ್ಕೊಂಡು ತಾಲಿ ಕಟ್ಟುತ್ತಿಲ್ಲ. ಓ ಮದುವೆ ಮದುವೆ ಬಹಳ ಖುಷಿ ಆಗ್ಬಿಟ್ಟು ಹುಡುಗಂಗೆ. ಅಲ್ಲ ಕಣ, ಹಿಂಗಾದ್ರೆ ಹೆಂಗ್ ನೋಡೋದು? ಹೆಂಡತಿ ಕರ್ಕೊಂಡು ಏನ್ ಮಾಡೋದು ಹೇಳು? ನಿಮ್ಮ ಕೊಂಡ್ಕೊಳಕಲ್ಲ, ನೀನ್ ಕೇಳಕ್ಕಲ್ಲ, ಹೊಟ್ಟೆ ಕೇಳ್ದ ಅವ್ಳು ನೋಡೋದಿಲ್ಲ. ಆ ಗೌಡ್ರ ಮನೆ ಎಲ್ಲಿ ಹಳ್ಳೆಲ್ಲ ಬಂದಿದ್ದಾವೆ. ಏನ್ ಹಬ್ಬ ಇಲ್ಲೋಗಿ ಅಪ್ಪೋ ಜಾಪಾನ ಜಾಪಾನ ಕಣಪ್ಪ ಕರ್ಕೊಂಡು ಹೋಗ್ತಿದ್ದೆ. ಜಾಪಾನ ಜಾಪಾನ ಯಾವ ನೀನೇನಾರೇ ಇದೆಲ್ಲ ಒಂದ್ ಸ್ವಲ್ಪ ವ್ಯವಹಾರ ಮಾಡ್ಕೊತೀನಿ. ನಿರ್ಮಾಣ ಪಡ್ತೀನಿ ಹಂಗದೆ ಕರ್ಕೊಂಡೋಗಿ ಏನಾದ್ರು ನೀವೇ ಹೋಗ್ತಾ ಇದ್ರಿ, ಏನಾದ್ರು ಮಾಡ್ಬಿಟ್ಟಿದ್ದೀನಿ ಭಯ. ಸರಿ ಕಣಪ್ಪ. ಗೌಡ ನೋಡ್ಕೊ ಕರ್ಕೊಂಡ್ಬರ್ತೀನಿ ಸದ್ಯ. ಹುಂಜ ಮಠ ಕೊಡದಲ್ಲ. ಹುಂಜ ಮಠ ಕೊಡೋದು ಯಾರು ಹುಂಜ ಮಠ ಹೇಳ್ತಾರಂತ ನೋಡಿ. ಮುಂಗಾರ ಕಾಲ ಎಲ್ಲ ಇಕ್ಕನ ಅಲ್ಲಿ ಇಕ್ಕದೆ ಹೋಗೋ ದಡ್ಡ ಎತ್ತು ಪಾಡನ ಕೊಡದಲ್ಲ. ನೋಡಿ ನೋಡಿ ನನ್ನ ಮಗನ ವರ್ಷ ಎತ್ತು ಪಾಠ ಹಾಕ್ತಾರಂತೆ ನೋಡ್ರಪ್ಪ. ವರ್ಷ ಕಾಲ ಎಲ್ಲ ಮುಕ್ತ ಇಂತಿದ್ದಾನ ನೀವು ಒತ್ತದೆ. ಹೋಗೋದು ಹೋಗೋಗ ಮನೆ ಕಡೆ ಜೋಪಾನ ಹೆಂಡತಿ ಕರ್ಕೊಂಡ್ಬರ್ತೀನಿ.
ಅಂತಾನೆ. ಈಗ ಹೊತ್ತಿದೆ ಮಾವ. ಈಗ ಹಿತ್ಲು ಬೀಗ ಉತ್ತರಾಸ್ತಲ್ಲಿ ಇಟ್ಟಿದ್ದೆ, ಇನ್ನೊಂದು ಬೀಗಲ್ಲಿ ಗೊತ್ತು. ನಾನು ಉತ್ತರಾಷ್ಟೇ ನೋಡಿ. ನಾನು ಕನಕ ನಿಮ್ ಬೀಗ ಮನೆ ಕಾಯುವಾಗ ಮತ್ತೆ ಬೀಗ ಬೀಗ ಯಾವ ಬೀಗ ಪಾಟಿ ಬೀಗನು ತಂದು ಅಲ್ಲೇ ಮಾಡಿದ್ನಪ್ಪ. ಇನ್ಯಾವ ಬೀಗ? ಓ ಯಾಕಂದ್ರೆ ಮರ್ತೆ ಬಿಟ್ಟಕ್ಕ. ಅಣ್ಣ ಏನ್ ಬಂದೇಣ ಎಲ್ಲ ಮಾತೆಲ್ಲ ತಿಳ್ಕೊಡ್ರಿ ನೀನು. ಅಲ್ಲ ಕನಕ ನಿನ್ ಮನೆ ಹೆಂಗ ನನ್ನ ಸಂಸಾರ 6 ತಿಂಗಳು ಆಯ್ತಲ್ಲ ಮಗಳು ಬಂದು ಕಳ್ಸ್ಬೇಕು ಅನ್ನೋ ಇದೇ ಇಲ್ಲಕ್ಕ. ಅಣ್ಣ ಅದಿರ್ಲಿ, ನೀರ್ ಕೊಡೋಣ ಅಂದ್ರೆ ಕೈಕಾಲು ಒದ್ದೆ ಆಗವೆ ಆಯ್ತಾ. ಚಾಪೆ ಹಾಸನ ಅಂದ್ರೆ ಒಳ್ಳೆದೊಂದು ಒಲ್ಲಿ ಹೆಗಲ ಮೇಲೆ ಇದೆ. ಉಣ್ಣೆ ಕಿಕ್ಕನ ಅಂದ್ರೆ ಆನೆಯಲ್ಲಿ ವಿಭೂತಿ ಗಟ್ಟೆ. ಹೆಂಗ್ ಮಾಡೋದ ಅಕ್ಕ ಮಾತಾಡ್ತೀಯ ಅಂತ ಎಲ್ಲ ಮುಗಿಸ್ಕೊಂಡು ಹಿಂಗಂತೆ ಹೇಳಕ್ಕ. ಮಗಳು ಕಳ್ಸ್ಕೊಡಕ ಏನೇನೇನಂದೆ? ಲಕ್ಷ್ಮೀ ದೇವಿ ಕಳ್ಸ್ಕೊಡಕ ಅಂತ. ಅಣ್ಣ ಇನ್ನೊಂದ್ ಸರಿ ಏನಾರವ ನನ್ನ ಮಗಳ ವಿಚಾರ ಎತ್ತದ್ಯೋ ನನಗೂ ನಿನ್ಗೂ ಸರಿ ಹೋಗಲ್ಲ. ಯಾಕಕ್ಕ ಅಂತ ಕೇಳ್ತೀಯಲ್ಲ ಅಣ್ಣ. ನನ್ನ ಮಗಳು ಮದುವೆ ಮಾಡಿಕೊಟ್ಟು 18 ವರ್ಷ ಆಯ್ತು. ಹೋದ ಹುಣ್ಣಿಮೆಗೆ ಬತ್ತಿ ಕೊಡ್ತೀನಿ ಅಂತ ಕರ್ಕೊಂಬಂದಲ್ಲ ನಿನ್ ಮಗ. ನನ್ನ ಮಗಳು ಮಿಲಿ ಅಂತ ಹೊಟ್ಟೆ ನೋಡ್ಕೊಂಡು ಒದ್ದಾಡ್ತಾವಳೆ. ಕೋಟಿ ಮರಿ ಹಿಡ್ಕೊಡೋ ನಾಟನ್ನ ಕೊಟ್ಟಾನಲ್ಲಣ್ಣ. ಆಯ್ತದಕ್ಕ ಕಳ್ಸ್ಕೊಡಕ. ಇಲ್ಲ ಇನ್ನೊಂದ್ಸರಿ ಆ ವಿಚಾರ ಎತ್ ಪಡಕಣ್ಣ ನೀನು. ನನ್ನ ಮಗಳು ಸುದ್ದಿ ಬೇಡ. ನೀನ್ ಹೆಂಗ್ ಬಂದಿದ್ಯೋ ಹಂಗೇ ಹೋಗು. ಆಯ್ತದಕ್ಕ ಸಂಸಾರ ಹೋಗ್ತೀನಕ್ಕ. ಕಳ್ಸ್ಕೊಡೆ ಜಾತಿ ಮಾಡಿ ಅಲ್ಲ ಕಣ್ಣ. ಅದೇನು ಹೇಳ್ದೆ ನನಗೆ ಈಗ ಮಗನಿಗೆ ಯಾವ್ದಾದ್ರು ಆಲ್ದಾಲೆ ಔಷಧಿ ಕೊಡ್ಸಿದ್ದೀನಿ ಅಂತಪ್ಪ. 18 ವರ್ಷದಿಂದ ಇಲ್ಲದ್ದು ಈಗ ಅಲ್ಲಾಡ್ತಾರೆ ನಿನ್ನ ಮಗ. ಸುಮ್ಮನೆ ಈಗ ದೊಡ್ಡ ಮನೆ ಗಡ್ಡದಲ್ಲಿ ಔಷಧಿ ಕೊಡ್ಸಿದ್ರೆ ಕಳ್ಸ್ಕೊಡಕ. ನೋಡ್ರಪ್ಪ ಕೇಳ್ಕೊಳ್ಳಿ, ಯಾವ್ದೋ ದೊಡ್ಡಲಿ ಯಾವ್ದೋ ಗೌಡ್ರ ಮನೆ ಔಷಧಿ ಕೊಡ್ಸ್ಕೊಂಡು ಅಂತ ನಮ್ಮ ಅಣ್ಣ ಮಗನಿಗೆ ನೋಡ್ರಿ ಸಾಕ್ತಾನೆ. ಲಕ್ಷ್ಮೀ ದೇವಿ ಬಾರಮ್ಮ. ಅಕ್ಕ ಬಾವ ಕಳ್ಸ್ಕೊಡಿ ಒಂದು
ಏನೋ ಒಂದೊಂದು ಎರಡು ಮೂವತ್ತು ರೂಪಾಯಿ ಕಡಿಯೋದು ಆಗಿತ್ತು ಯಾರ ಇನ್ನೂ ನಿಂತಿಲ್ಲ ಮಾತಾಡಿ ನೀವು ಅಕ್ಕ ಹಾಗೆ ಆಯ್ತು ನಾನು ಸೊಂಟ ಕಳ್ಸ್ಕೊಡ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಮುತ್ತೈದೆ ಬಾಗಳಾಗಿ ಶ್ರೀಮಂತರಾಗಿ ಸ್ಥಿರವಾಗಿ ಬಾಳ ಹೋಗಿ ಬಾ ಜನನೇ ಜನಕರಿಗೆ ನಮಸ್ಕರಿಸುವೆನು ನೀನು ಮಂಗಳವಾರ ಜ್ಯೋತಿ ಮಾಡ್ಬೇಡ ಅಣ್ಣ ಹಾ ಹೇಳೋ ನೋಡಿದ್ದೆ ಕಣ ಹೇಳು ನೆನಕೊಂಡ್ಬಿಟ್ಟು ಹೇಳೋ ಆಯ್ತು ಹಿಟ್ಲಲ್ಲಿ ಒಂದು ತಗ್ಲಿಕ್ಕೆ ಹೊಂಟದೆ ಈ ಹಿಡ್ಲಿಕ್ಕಿರೋ ಒಂದು ಕೋಳಿ ಮರ್ಯಾದೆ ಅಲ್ಲ ಬೋಸಿಗ್ಬಿಟ್ಟು ನಾಳೆ ಹೋಗ್ಬೋದಿತ್ತಲ್ಲ ಎದ್ದು ತೊಡೆಯೂ ಬೇಡ